ಅಜ್ಜಿ ನೀನಾ? ಹಾಂ, ನಾನೇ. ತಾಯಿ ಸನ್ನಿಧಿಯಲ್ಲಿ ಅದೆಂಥ ಕೆಲಸ ಮಾಡಿಬಿಟ್ಟಿಯಮ್ಮ. ನೀನು ಕೋಪದಲ್ಲಿ ಇದೆಯಾ ಅಂತ ನನಗೆ ಗೊತ್ತು, ಆದರೆ ಪ್ರಾಣ ಕಳ್ಕೊಳ್ಳೋದು ಸರಿನಾ? ಇದು ಆತ್ಮಹತ್ಯೆ ಆಗಲ್ವಾ? ಆದ್ರೆ ಆಗ್ಲಿ ಅಜ್ಜಿ, ಆ ದೇವಿಗೆ ರಕ್ತದಾಹ ಇದೆ ಅನ್ಸುತ್ತೆ. ಹಾಗೇನಾದ್ರೂ ಇದ್ರೆ ನನ್ನ ರಕ್ತನೇ ತಗೊಳ್ಳಿ. ರಕ್ತದಾಹನ? ಒಳ್ಳೆ ತಮಾಷೆ ನಿಂದು. ತಮಾಷೆನಾ? ಯಾವ್ದಜ್ಜಿ ತಮಾಷೆ? ನನ್ ಕಣ್ಣೀರು ಅವಳು ಕಾಣಿಸ್ತಿಲ್ವಲ್ಲ, ಅದು ತಮಾಷೆನಾ? ನನ್ ಮಗಳ ಕಷ್ಟ ಇವಳಿಗೆ ಗೊತ್ತಾಗ್ತಿಲ್ವಲ್ಲ, ಅದು ತಮಾಷೆನಾ? ಮಗಳೇ, ಸಮಾಧಾನ ಮಾಡ್ಕೋ. ನೀನು ಆಡಿದ ಅಷ್ಟೂ ಮಾತುಗಳನ್ನ ನಾನು ಕೇಳಿಸ್ಕೊಂಡೆ. ನಿನ್ನ ನೋವು, ಹತಾಶೆ ಎಲ್ಲ ಅರ್ಥವಾಗುತ್ತೆ ಮಗಳೇ. ಆ ಮಗು ನಿನಗೆ ತುಂಬ ಹತ್ತಿರವಾಗಿದೆ, ಹಾಗಾಗಿ ಇಷ್ಟು ನೋವನ್ನು ಅನುಭವಿಸ್ತಾ ಇದೀಯ. ನೀನು ಹೆತ್ತ ಕೂಸಲ್ಲದೆ ಇದ್ದರೂ ನೀನು ಒಬ್ಬಳು ತಾಯಿ ಅಲ್ವಾ? ಆ ಮಗುಗೆ ನಿನ್ನ ಮಮತೆಯನ್ನೇ ಧಾರೆ ಎರೆದಿದ್ದೀಯ, ಹಾಗಾಗಿ ನಿನಗೆ ಸಂಕಟ ಆಗೋದು ಸಹಜನೇ. ಅಜ್ಜಿ, ಪುಟ್ ಮೇಡಮ್ ಇಲ್ದೆ ನನಗೆ ಬದುಕೋಕ್ಕಾಗಲ್ಲ ಅಜ್ಜಿ. ಅವಳು ನಮ್ಮನೆ ಬೆಳಕು. ಆ ಬೆಳಕೆ ಆರೋದ್ರೆ ಇಡೀ ಮನೆಗೆ ಕತ್ಲು ಆವರಿಸ್ಕೊಳ್ಳುತ್ತೆ. ಅವಳೇ ಇಲ್ಲ ಅಂದ್ರೆ ನನ್ ಬದುಕಿದ್ದು ಏನ್ ಪ್ರಯೋಜನ ಅಜ್ಜಿ? ಹುಟ್ಟು ಸಾವು ಅನ್ನೋದು ಪ್ರಕೃತಿ ನಿಯಮ. ಅದನ್ನು ಮೀರೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಇಂದು ಹುಟ್ಟಿದವರು ನಾಳೆ ಸಾಯಲೇಬೇಕಾಗುತ್ತೆ. ಸಾವು ಅಂದ ತಕ್ಷಣ ಎಲ್ಲರಿಗೂ ಭಯ ಹುಟ್ಟುತ್ತೆ. ಅದೇ ನಿನಗೆ ಆಗ್ತಾ ಇರೋದು. ನಿನ್ನ ಮಗಳಿಗೋಸ್ಕರ ನಿನ್ನ ಪ್ರಾಣವನ್ನೇ ಲೆಕ್ಕಿಸದೆ ಸಾಯೋದಕ್ಕೆ ಹೊರಟಿದೆಯಲ್ಲ, ಇದರ ಮೇಲೆ ಗೊತ್ತಾಗತ್ತೆ ನಿನ್ನ ಗುಣ. ಏನ್ ಗೊತ್ತಾದ್ರೆ ಏನ್ ಬಂತು ಅಜ್ಜಿ? ಅಲ್ಲಿ ಆ ಪುಟ್ ಮಗು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದೆ. ಆದ್ರೆ ಅವಳನ್ನ ಉಳಿಸ್ಕೊಳ್ಳೋಕ್ ನನ್ ಕೈಲಿ ಆಗ್ತಿಲ್ವಲ್ಲ ಅಜ್ಜಿ? ದೇವಿ ಜೀವ ನೀಡ್ತಾಳೆ ಅನ್ನೋದನ್ನ ನೀನು ನಂಬ್ತೀಯಾ? ಆ ದೇವಿಯಿಂದ ನಿನ್ನ ಮಗಳನ್ನು ಕಾಪಾಡಕ್ಕಾಗುತ್ತೆ ಅನ್ನೋದನ್ನ ನೀನು ನಂಬ್ತೀಯಾ? ಅವಳನ್ನು ಇಷ್ಟೆಲ್ಲ ಬೈತಿದೀಯ ಅಂದಮೇಲೆ ಅವಳ ಮೇಲೆ ನಿನಗಿನ್ನೂ ಭರವಸೆ ಇದೆ ಅಂತ ಅರ್ಥ ಅಲ್ವಾ? ಆದರೆ ಇದುವರೆಗೂ ನೀನು ಅವಳ ಮುಖವನ್ನೇ ನೋಡಿಲ್ಲ. ಇದು ನಿನ್ನ ತಪ್ಪಲ್ವಾ? ಹಿತ ನಿನ್ನ ಮಗಳು ಅಂದರೆ, ಆದರೆ ಆ ಮಗು ನಿನ್ನ ಮುಖನೇ ನೋಡಿಲ್ಲ ಅಂದರೆ ನಿನಗೆ ಬೇಸರ ಆಗಲ್ವಾ? ದೇವಿಯ ಮಗಳಾದ ನೀನು ದೇವಿಯ ಮುಖವನ್ನೇ ನೋಡಲಿಲ್ಲ ಅಂದರೆ ಅವಳಿಗೆ ಬೇಜಾರಾಗಲ್ವಾ?